ಸೋನಿಯಾ ಗಾಂಧಿಗೆ ರಿಲೀಫ್, ಬಿಜೆಪಿಗೆ ಭಾರಿ ಮುಖಭಂಗ. ವೋಟರ್ ಐಡಿ ವಿವಾದ ಕೋರ್ಟ್ನಲ್ಲಿ ಸೋನಿಯಾ ಗಾಂಧಿಗೆ ರಿಲೀಫ್ ಸಿಕ್ಕಿದೆ. ಪೌರತ್ವ ಪಡೆಯುವ ಮುನ್ನವೇ ಪೆಟ್ಟಿಗೆಯಲ್ಲಿ ಸೋನಿಯಾ ಹೆಸರಿತ್ತು. ಸೋನಿಯಾ ಗಾಂಧಿಗೆ ರಿಲೀಫ್, ಆದರೆ ಬಿಜೆಪಿಗೆ ಮುಖಭಂಗ. ವೋಟರ್ ಐಡಿ ವಿವಾದ ಕೋರ್ಟ್ನಲ್ಲಿ ಸೋನಿಯಾ ಗಾಂಧಿಗೆ ರಿಲೀಫ್. ಪೌರತ್ವ ಪಡೆಯುವ ಮುನ್ನವೇ ಮತಪಟ್ಟಿಯಲ್ಲಿ ಸೋನಿಯಾ ಹೆಸರಿತ್ತು. ಕ್ರಿಮಿನಲ್ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕೋರಿದ್ದ ಅರ್ಜಿ ವಜಾ. ದೆಹಲಿ ಕೋರ್ಟ್ನಿಂದ ಮಹತ್ವದ ಆದೇಶ. ಬಿಜೆಪಿಗರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು, ಇದೊಂದು ಅಫೆನ್ಸ್ ಆಗ್ಬಿಡುತ್ತೆ ಅಂತೇಳಿ. ಸೋನಿಯಾಗೆ ಭಾರತದ ಪೌರತ್ವ ಸಿಕ್ಕಿದ್ದು 1983ರಲ್ಲಿ. ಆಕೆ ಇಟಲಿಯ ಹೆಣ್ಣು ಮಗಳು. ಆದರೆ 1980ರಲ್ಲೇ ದೆಹಲಿ ವೋಟರ್ ಲಿಸ್ಟ್ನಲ್ಲಿ ಸೋನಿಯಾ ಹೆಸರಿತ್ತು. ಹೀಗಂತ ಪೋಸ್ಟ್ ಮಾಡಿ ವಿವಾದ ಸೃಷ್ಟಿಸಿದ್ದ ಬಿಜೆಪಿ ಅಮಿತ್ ಮಾಳವೀಯ ಮಾನವೀಯತೆಯನ್ನು ಮರೆತು ಮಾತನಾಡಿದರು. ಸೋನಿಯಾ ಗಾಂಧಿಗೆ ರಿಲೀಫ್ ಸಿಕ್ಕಿದೆ, ಬಿಜೆಪಿಗೆ ಭಾರಿ ಮುಖಭಂಗ. ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ಅವರನ್ನ ಮದುವೆ ಆಗುವ ಸಂದರ್ಭ. ಶಿ ಈಸ್ ಇನ್ ಇಟಲಿ. ಪ್ರೇಮದ ಪರಿಮಳ ಇಬ್ಬರಲ್ಲೂ ಘಮಿಸಿ ಸ್ವಾಭಾವಿಕ ಪ್ರೇಮಕ್ಕೆ ತಿರುಗಿ ಮದುವೆ ಆದರು. ಆದರೆ ಅತ್ಯಂತ ದಾರುಣವಾಗಿ ಹತರಾದರು. ಆ ಸಂದರ್ಭದಲ್ಲಿ ಇಟಲಿಯ ಪ್ರಜೆ ಭಾರತದಲ್ಲಿ ಪೌರತ್ವ ತೆಗೆದುಕೊಂಡಿದ್ದಾರಾ ಇಲ್ವಾ ಅನ್ನುವಂತಹದ್ರ ಬಗ್ಗೆ ಬಹಳಷ್ಟು ವಿವಾದಗಳಿತ್ತು. ಅವರು ಭಾರತದ ಪೌರತ್ವ ಸಿಕ್ಕಿದ್ದು 1983ರಲ್ಲಿ. ಆದರೆ 1980ರಲ್ಲೇ ದೆಹಲಿಯ ವೋಟರ್ ಲಿಸ್ಟ್ನಲ್ಲಿ ಸೋನಿಯಾ ಹೆಸರಿತ್ತು ಅಂತ ಹೇಳಿ ದೆಹಲಿ ಕೋರ್ಟ್ ಹೇಳಿದೆ. ಅದರರ್ಥ ಬಿಜೆಪಿಗರ ನಿರೀಕ್ಷೆಗೆ ಅದು ಒಂದು ತರಹದ ಬೆಂಕಿ ಬಿದ್ದಂತಾಗಿದೆ. ಬಿಜೆಪಿಗರ ವಾದ ಬೇರೆ ತರಹದ್ದಿತ್ತು. ಸೊ ಈಗ ಸೋನಿಯಾ ಗಾಂಧಿಗೆ ತಾತ್ಕಾಲಿಕ ಅಥವಾ ಈ ವಿಚಾರದಲ್ಲಿ ಶಾಶ್ವತ ರಿಲೀಫ್ ಸಿಕ್ಕಿರುವಂತಹದ್ದು ಅತ್ಯಂತ ಗಮನಾರ್ಹ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.